ವೀಕ್ಷಕರೇ, ರಾಯಚೂರು ಜಿಲ್ಲೆಯಲ್ಲಿಯೇ ವೃತ್ತಿಜೀವನ ರೂಪಿಸಿಕೊಳ್ಳಲು ಬಯಸುವ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳಿಗೆ ಇದು ಉತ್ತಮ ಅವಕಾಶ ಅಂತ ಹೇಳ್ಬೋದು. ಹಾಗಾದರೆ ಬನ್ನಿ, ಈ ಸಂಚಿಕೆಯಲ್ಲಿ ನಿಮ್ಮ ಡ್ರೀಮ್ ಜಾಬ್ ಹುದ್ದೆಗಳ ವಿವರ, ಸಂಬಳ, ವಯೋಮಿತಿ ಮತ್ತು ಅರ್ಜಿ ಸಲ್ಲಿಸುವ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ನೀವು ಮೊದಲು ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಹಲವರಿಗೆ ಉದ್ಯೋಗದ ಅವಕಾಶ ಸಿಗಲಿ. ಇದು ಜಿಲ್ಲಾ ಪಂಚಾಯತ್ ರಾಯಚೂರು ನೇಮಕಾತಿ ಮಾಡ್ತಾ ಇದೆ. ಈ ಸಂಸ್ಥೆಯ ಹೆಸರು ಜಿಲ್ಲಾ ಪಂಚಾಯತ್ ರಾಯಚೂರು. ಇಲ್ಲಿ 5 ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ನೀವು ಉದ್ಯೋಗ ಮಾಡುವ ಸ್ಥಳ ಅದು ರಾಯಚೂರು, ಕರ್ನಾಟಕ. ಇಲ್ಲಿ ಖಾಲಿ ಇರುವ ಹುದ್ದೆಯ ಹೆಸರು ಗ್ರಂಥಾಲಯ ಮೇಲ್ವಿಚಾರಕ. ಒಟ್ಟು 5 ಹುದ್ದೆಯ ಅವಕಾಶ ಇದೆ. ವೀಕ್ಷಕ ಅಭ್ಯರ್ಥಿಗಳೇ, ಈ ಹುದ್ದೆಗೆ ನೀವು ಅರ್ಜಿ ಹಾಕಲು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ PUC ಪಾಸ್ ಆಗಿರಬೇಕು. ಇವಾಗ ಸಂಬಳದ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ, ಸರ್ಕಾರದ ಒಂದು ನಿಯಮಗಳ ಪ್ರಕಾರ ತುಂಬಾ ಆಕರ್ಷಕ ಸಂಬಳ ನೀಡುವುದಾಗಿ ತಿಳಿಸಿದ್ದಾರೆ. ನಿಮ್ಮ ವಯಸ್ಸು 10/6/2026 ಅಂದರೆ 6 ಜೂನ್ 2026 ಅನ್ವಯದಂತೆ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ತುಂಬಿರಬೇಕು ಮತ್ತು ಗರಿಷ್ಠವಾಗಿ 40 ವರ್ಷಕ್ಕಿಂತ ಜಾಸ್ತಿ ಆಗಿರಬಾರ್ದು. ಅದು ಅಲ್ಲದೆ ವಯೋಮಿತಿ ಸಡಿಲಿಕೆ ಬಗ್ಗೆ ಹೇಳುವುದಾದರೆ SC ST ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆ ನೀಡಿದ್ದಾರೆ. ಹಾಗೆಯೇ ಕ್ಯಾಟಗಿರಿ 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಿನ ಸಡಿಲಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಇಲ್ಲಿ ವಿಶೇಷವಾಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರುತ್ತದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಅಭ್ಯರ್ಥಿಗಳಿಗೆ ರೂಪಾಯಿ 500 ಶುಲ್ಕ ಇರುತ್ತೆ. ಕ್ಯಾಟಗಿರಿ 2A 2B 3A 3B ಅಭ್ಯರ್ಥಿಗಳಿಗೆ ರೂಪಾಯಿ 300 ಶುಲ್ಕ ಇರುತ್ತದೆ. SC ಅಥವಾ ST ಪ್ರವರ್ಗ 1 ಮತ್ತು ಮಾಜಿ ಸೈನಿಕರಿಗೆ ರೂಪಾಯಿ 200 ಶುಲ್ಕ ಇರುತ್ತದೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ರೂಪಾಯಿ 100 ಶುಲ್ಕ ಇರುತ್ತದೆ. ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಅಥವಾ ಕಾರ್ಡ್ ಮುಖಾಂತರ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬಹುದು. ಆನ್ಲೈನ್ ಅರ್ಜಿ ಆರಂಭವಾಗಿರುವ ದಿನಾಂಕ 15/7/2026 ಅಂದರೆ ಜುಲೈ 15, 2026 ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 29/7/2026 ಅಂದರೆ ಜುಲೈ 29, 2026. ಸರಿ ವೀಕ್ಷಕರೇ, ಇನ್ಯಾಕೆ ತಡ? ಈ ಸುವರ್ಣ ಅವಕಾಶ ಮಿಸ್ ಮಾಡಬೇಡಿ. ಬೇಗ ಅರ್ಜಿ ಹಾಕಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇಂತಹ ಹಲವಾರು ಮಾಹಿತಿಗಳು ನಿಮಗಾಗಿ. ಧನ್ಯವಾದಗಳು.